ಮಹಾಯುದ್ಧ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮೈಸೂರಿನಲ್ಲಿ ಕೈ ನಾಯಕರ ಮಧ್ಯೆ ಬಿಗ್ ಫೈಟ್ ಆಗುತ್ತಾ? ಸದ್ಯಕ್ಕೆ ಜಾಫರ್ ಶರೀಫ್ ಕಾಂಗ್ರೆಸ್ನಲ್ಲಿದ್ದಾರೆ, ಆದರೆ ಈಗ ಅವರು JDSನತ್ತ ಮುಖ ಮಾಡಿದ್ದಾರೆ. ನಾನು ಜಾತ್ಯತೀತ ಪಕ್ಷಗಳಿಗೆ, ಜಾತ್ಯತೀತ ಶಕ್ತಿಗಳಿಗೆ ಬೆಂಬಲ ಕೊಡ್ತೀನಿ ಅಂತ ಹೇಳೋ ಮೂಲಕ ಅವರು ಪರೋಕ್ಷವಾಗಿ JDSನತ್ತ ವಾಲಿದ್ದಾರೆ. ಅವರು ಮೆಕ್ಕಾದಿಂದ ಬಂದ ಮೇಲೆ ರಾಜಕೀಯ ನಿರ್ಧಾರ ಪ್ರಕಟ ಮಾಡ್ತಾರೆ. ಹಾಗೊಂದು ವೇಳೆ ದೇವೇಗೌಡರು ಜಾಫರ್ ಶರೀಫ್ ಅಂತ ಹಿರಿಯ ನಾಯಕರನ್ನ ಮೈಸೂರಿನಲ್ಲಿ ಅಖಾಡಕ್ಕೆ ಇಳಿಸಿದ್ರೆ ವಿಶ್ವನಾಥ್ ಅವರ ರಾಜಕೀಯ ಚಿತ್ರಣ ಏನಾಗುತ್ತೆ, ಅವರ ಗತಿ ಏನಾಗುತ್ತೆ, ಅದ್ರ ಬಗ್ಗೆ ಒಂದಷ್ಟು ಅಂಶಗಳಿವೆ, ನೋಡ್ಕೊಂಬರೋಣ. JDSನಿಂದ ಜಾಫರ್ ಶರೀಫ್ ಅಖಾಡಕ್ಕೆ ಕೇಳಿದ್ರೆ ಕಾಂಗ್ರೆಸ್ ಅಭ್ಯರ್ಥಿ ವಿಶ್ವನಾಥ್ಗೆ ಬೀಳುತ್ತಾ ಬಲವಾದ ಪೆಟ್ಟು. ಯಾಕಂತಂದ್ರೆ ರಾಜಕೀಯವಾಗಿ ಮೈಸೂರಿನಲ್ಲಿ ಅಲ್ಪಸಂಖ್ಯಾತರ ಮತಗಳ ಜೊತೆ ಒಕ್ಕಲಿಗರ ಓಟುಗಳು ಕೂಡ ಒಂದು ಕಡೆ ಕ್ರೋಢೀಕರಣ ಆದರೆ ವಿಶ್ವನಾಥರ ಚಿತ್ರಣ ಬದಲಾಗುತ್ತೆ, ವಿಶ್ವನಾಥರ ದಿಕ್ಕು ಬದಲಾಗುತ್ತೆ. ಅಂಥದ್ದು ರಾಜಕೀಯ ಏಳು ಬೀಳಿಗೆ ಜಾಫರ್ ಶರೀಫ್ ಕಾರಣ ಆಗ್ತಾರ. ಸಿದ್ದರಾಮಯ್ಯಗೆ ಪೆಟ್ಟು ಕೊಡಲು ದೇವೇಗೌಡರು ಹಣಿದಿದ್ದಾರೆ ದೊಡ್ಡ ಬೆಲೆ. ಯಾಕಂತಂದ್ರೆ ದೇವೇಗೌಡರು ರಾಜಕೀಯವಾಗಿ ಎದುರಾಳಿಗಳಿಗೆ ಒಂದು ಪೆಟ್ಟನ್ನು ಕೊಡಲಿಕ್ಕೆ ಯಾವತ್ತೂ ಕೂಡ ನಿಸ್ಸೀಮರು. ಅಂಥದ್ದೇ ಒಂದು ರಾಜಕೀಯ ಲೆಕ್ಕಾಚಾರದೊಂದಿಗೆ ಕಾಂಗ್ರೆಸ್ನ ವಯೋವೃದ್ಧ ನಾಯಕ ಜಾಫರ್ ಶರೀಫ್ ಅವರನ್ನು ವಿಶ್ವನಾಥ್ ವಿರುದ್ಧ ತೊಡೆ ತಟ್ಟಲಿಕ್ಕೆ ತರ್ತಾ ಇದ್ದಾರೆ. ಅದು ಸಕ್ಸಸ್ ಆದರೆ ವಿಶ್ವನಾಥ್ ಅವರಿಗೆ ದೊಡ್ಡ ಪೆಟ್ಟು ಬೀಳುವ ಸಾಧ್ಯತೆ ಇದೆ. ಶರೀಫ್ ಜೊತೆಗೆ ಮೊಮ್ಮಗನಿಗೂ ಕೂಡ ಬೆಂಗಳೂರಿನ ಸೆಂಟ್ರಲ್ ಟಿಕೆಟ್ ಸಿಗುತ್ತಾ? ಇಂಥದ್ದೊಂದು ಲೆಕ್ಕಾಚಾರ ನಡೀತಾ ಇದೆ. JDS ಮಟ್ಟದಲ್ಲಿ ಬೆಂಗಳೂರು ಸೆಂಟ್ರಲ್ನಿಂದ ಅವರ ಮೊಮ್ಮಗ ರೆಹಮಾನ್ ಜಾಫರ್ ಶರೀಫ್ ಸಿಗ್ಬೋದು ಅನ್ನುವಂಥದ್ದು. ಹಾಗಾಗಿ ಒಂದು ವೇಳೆ ಜಾಫರ್ ಶರೀಫ್ ತಮ್ಮ ಮೊಮ್ಮಗನಿಗೆ ಟಿಕೆಟ್ ಕೊಡಿಸಿ ನಾನು ನಿಲ್ಲೋದಿಲ್ಲ ಮೈಸೂರು ಅಂತ ಹೇಳಿದ್ರೆ ಬಹುತೇಕ ಈ ಒಂದು ಕ್ಷೇತ್ರದಲ್ಲಿ ಮಾತ್ರ ಜಾಫರ್ ಶರೀಫ್ ಮೊಮ್ಮಗ ನಿಲ್ಬೋದು. ಇಲ್ಲ ಎರಡೂ ಕಡೆ ಓಕೆ ಆದರೆ JDS ಟಿಕೆಟ್ ಕೊಡೋದೇ ಆದರೆ ಬೆಂಗಳೂರು ಸೆಂಟ್ರಲ್ನಲ್ಲಿ ಅವ್ರ ಮೊಮ್ಮಗ, ಮೈಸೂರಿನಲ್ಲಿ ಜಾಫರ್ ಶರೀಫ್ ಇಬ್ಬರೂ ಕೂಡ ನಿಂತರೆ JDSಗೆ ಅದು ಪ್ಲಸ್ ಪಾಯಿಂಟ್ ಆಗುವ ಸಾಧ್ಯತೆ ಇದೆ. ಮೈಸೂರು ಬಿಟ್ಟು ಬೆಂಗಳೂರು ಸೆಂಟ್ರಲ್ನಿಂದಲೇ ಶರೀಫ್ ಕಣಕ್ಕಿಳಿತಾರ, ಇಂಥದ್ದೊಂದು ಕೂಡ ಲೆಕ್ಕಾಚಾರ. ಯಾಕಂತಂದರೆ ಜಾಫರ್ ಶರೀಫ್ ಕಾಂಗ್ರೆಸ್ ಹೈಕಮಾಂಡ್ನ ಮುಂದೆ ಇಟ್ಟಿದ್ದ ಬೇಡಿಕೆಯೂ ಕೂಡ ಇದ್ದೇನೆ. ನನಗೆ ಬೆಂಗಳೂರು ಸೆಂಟ್ರಲ್ನಿಂದ ಟಿಕೆಟನ್ನು ತಪ್ಪಿಸ್ತಾ ಬಂದರು 2 ಬಾರಿ, ನನಗೆ ಬೆನ್ನಿಗೆ ಚೂರಿ ಹಾಕಿದ್ರು ಕಾಂಗ್ರೆಸ್ ನಾಯಕರು. ಈ ಬಾರಿ ನಾನು ಕೊನೆಯ ಚುನಾವಣೆ, ದೇವೇಗೌಡರಿಗೂ ಕೂಡ ಕೊನೆಯ ಚುನಾವಣೆ, ಇಬ್ಬರು ನಾವು ಹಿರಿಯ ನಾಯಕರು. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ನನಗೆ ಬೆಂಗಳೂರು ಸೆಂಟ್ರಲ್ನಿಂದ ಟಿಕೆಟನ್ನು ಕೊಡಬೇಕಂತ ಪಟ್ಟು ಹಿಡಿದ್ರು. ಅಂತಿಮವಾಗಿ ಹೈಕಮಾಂಡ್ ತಿರಸ್ಕಾರ ಮಾಡಿದೆ. ಹಾಗಾಗಿ ಬೆಂಗಳೂರು ಸೆಂಟ್ರಲ್ನಿಂದ JDS ಟಿಕೆಟ್ ಕೊಟ್ಟರೆ ಜಾಫರ್ ಶರೀಫ್ ನಿಲ್ಬೋದು. ಆದರೆ ದೇವೇಗೌಡರ ಲೆಕ್ಕಾಚಾರ ಗೊತ್ತಿಲ್ಲ. ಅವರು ಜಾಫರ್ ಶರೀಫಿಗೆ ಬೆಂಗಳೂರು ಸೆಂಟ್ರಲ್ನಿಂದ ಕೊಡ್ತಾರಾ, ಮೈಸೂರಿಂದ ಕೊಡ್ತಾರಾ, ಅದು ಅಂತಿಮ ತೀರ್ಮಾನ ಇನ್ನೂ ಆಗಬೇಕಾಗಿದೆ. ಮೈಸೂರಿನಲ್ಲಿ ಕೈ ನಾಯಕರ ಬಿಗ್ ಫೈಟ್. ಈಗ ಜಾಫರ್ ಶರೀಫ್ ಕಾಂಗ್ರೆಸ್ ಬಿಟ್ಟು JDSಗೆ ಹೋದರೆ ಹಾಲಿ ಕಾಂಗ್ರೆಸ್ ಸಂಸದ, ಮಾಜಿ ಕಾಂಗ್ರೆಸ್ ನಾಯಕ ಜಾಫರ್ ಶರೀಫ್ ಮಧ್ಯೆ ಬಿಗ್ ಫೈಟ್ ಆಗುತ್ತೆ. ಈ ವಿಚಾರದ ಬಗ್ಗೆ ಚರ್ಚೆ ಮಾಡ್ತೀನಿ. ನನ್ನ ಜೊತೆಗೆ ನ್ಯೂಸ್ ಡೆಸ್ಕಿಂದ ನನ್ನ ರಾಜಕೀಯ ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥರಾದಂಥ ಈಶ್ವರನ್ ಜೊತೆಗಿದ್ದಾರೆ, ಹಾಗೆ ಮೈಸೂರು ವರದಿಗಾರ ರವಿ ಪಾಂಡಪುರಂ ಜೊತೆಗಿದ್ದಾರೆ. ಈಶ್ವರ್, ಒಂದು ವೇಳೆ ಜಾಫರ್ ಶರೀಫ್ JDS ಹೋಗೋದೇ ಆದರೆ, JDS ಅಭ್ಯರ್ಥಿ ಆಗೋದೇ ಆದರೆ ಅವ್ರು ಬೆಂಗಳೂರು ಸೆಂಟ್ರಲ್ ಆಯ್ಕೆ ಮಾಡ್ಕೊಳ್ತಾರಾ, ಮೈಸೂರು ಆಯ್ಕೆ ಮಾಡ್ಕೊಳ್ತಾರಾ? ಸೊ ಮೈಸೂರು ಆಯ್ಕೆ ಮಾಡ್ಕೊಳ್ಳೋದೇ ಆದರೆ ಹಾಲಿ ಸಂಸದ ಕಾಂಗ್ರೆಸ್ ಅಭ್ಯರ್ಥಿ ವಿಶ್ವನಾಥ್ಗೆ ಪೆಟ್ಟು ಬೀಳುವ ಸಾಧ್ಯತೆ ಇದೆಯಾ? ಹುಗಾರ್, ಒಂದು ರೀತಿಯಲ್ಲಿ ಜಾಫರ್ ಶರೀಫ್ ಅವರು ಈಗಾಗಲೇ ಕಾಂಗ್ರೆಸ್ನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಪ್ರಮುಖವಾಗಿ ರೆಹಮಾನ್ ಖಾನ್ ವಿರುದ್ಧ ಒಂದು ಸೇಡನ್ನು ತೀರಿಸಿಕೊಳ್ಳಬೇಕಾದಂಥ ಅನಿವಾರ್ಯತೆ ಜಾಫರ್ ಶರೀಫ್ ಅವರಿಗಿದೆ. ಹಾಗಾಗಿ ಜಾಫರ್ ಶರೀಫ್ ಮುಂದೆ ಅನೇಕ ಆಯ್ಕೆಗಳನ್ನು ಈಗಾಗಲೇ ಸಿದ್ದರಾಮಯ್ಯನವರು ಬಂದು ಮಾತನಾಡಿ ಕೊಟ್ಟಿದ್ದಾರೆ. ಜೊತೆಗೆ ಸ್ವತಃ ದೇವೇಗೌಡರು ಕೂಡ ಹಲವಾರು ಒಂದು ಆಪ್ಷನ್ಗಳನ್ನು ಕೂಡ ಜಾಫರ್ ಶರೀಫ್ ಅವರು ಮುಂದೆ ಇಟ್ಟಿದ್ದಾರೆ. ಜಾಫರ್ ಶರೀಫ್ ಅವರು ಹೇಳೋ ರೀತಿಯಲ್ಲಿ ಅವರು ದೇವರ ಮನೆಗೆ ಹೋಗಿ ಬಂದ ಮೇಲೆ ಎಲ್ಲ ನಿರ್ಧಾರಗಳನ್ನು ಕೂಡ, ಪ್ರಮುಖವಾದ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಅಂದ್ರೆ ನಾಳೆ ಅವರು ಮೆಕ್ಕಾಗೆ ಹೋಗ್ತಾ ಇದ್ದಾರೆ, 3 ದಿನ ಬಿಟ್ಟು ವಾಪಸ್ ಬರ್ತಾರೆ. ಪ್ರಮುಖವಾಗಿ ಜಾಫರ್ ಶರೀಫ್ ಮುಂದಿರುವಂತಹ ಆಯ್ಕೆ JDSಗೆ ಹೋಗ್ಬೇಕಾ ಅಥವಾ ಕಾಂಗ್ರೆಸ್ನಲ್ಲೇ ಇದ್ದು JDSಗೆ ಸಪೋರ್ಟ್ ಮಾಡಬೇಕಾ ಅನ್ನೋದು. ಮತ್ತೆ ಪ್ರಮುಖವಾಗಿ ಇನ್ನೊಂದು ಅಂತಂದ್ರೆ ಅವರು ತಮ್ಮ ಮೊಮ್ಮಗ ರೆಹಮಾನ್ ಶರೀಫ್ ಅವರಿಗೆ ಒಂದು ರಾಜಕೀಯ ಭವಿಷ್ಯವನ್ನು ಕೊಡುವಂತ ಒಂದು ಇದಕ್ಕೂ ಕೂಡ ಒಂದು ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಅದಕ್ಕಿಂತ ಪ್ರಮುಖವಾಗಿ ಏನು ಸೆಂಟ್ರಲ್ ಮಿನಿಸ್ಟರ್ ಆಗಿರುವಂತಹ ರೆಹಮಾನ್ ಶರೀಫ್ ಅವರಿಗೆ, ರೆಹಮಾನ್ ಖಾನ್ ಅವರಿಗೆ ಒಂದು ಪೆಟ್ಟನ್ನ ಕೊಡಲೇಬೇಕಾದಂತ ಅನಿವಾರ್ಯತೆ ಇದೆ. ಹಾಗಾಗಿ ಈಗ ಅದನ್ನ ದೇವೇಗೌಡರು ಕೂಡ ಬಳಸ್ಕೊಳ್ತಾ ಇದ್ದಾರೆ. ಅದು ಪ್ರಮುಖವಾಗಿ ಈಶ್ವರ್ ಜಾಫರ್ ಶರೀಫ್ಗೆ ರೆಹಮಾನ್ ಖಾನ್ಗೆ ಪೆಟ್ಟನ್ನು ಕೊಡಬೇಕಾಗಿರ್ತಕ್ಕಂಥದ್ದು, ಮೈಸೂರಿನಲ್ಲಿ ದೇವೇಗೌಡರಿಗೆ, ಕುಮಾರಸ್ವಾಮಿ ಅವರಿಗೆ, ಸಿದ್ದರಾಮಯ್ಯಗೆ ಪೆಟ್ಟನ್ನು ಕೊಡಬೇಕಾಗಿದೆ. ಅಂದರೆ ಒಂದೇ ಕಲ್ಲಲ್ಲಿ 2 ಹಕ್ಕಿಯನ್ನು ಹೊಡೆಯುವಂಥ ತಂತ್ರ ಕೂಡ JDS ಮಾಡಿಕೊಂಡಿದೆ ಅಂತ. ಕರೆಕ್ಟ್, 100% ಹಾಗಾಗೇನೆ ಈಗ ಪ್ರಬಲವಾಗಿ ಏನೋ ಒಂದು ರೀತಿಯಲ್ಲಿ ಒಕ್ಕಲಿಗರ ಒಂದು ವೋಟ್ ಬ್ಯಾಂಕ್ ಜೊತೆಗೆ ಮುಸ್ಲಿಮರ ವೋಟ್ ಬ್ಯಾಂಕ್ ಮೈಸೂರಿನ ಒಂದು ಪ್ರಾಂತ್ಯದಲ್ಲಿ ಅತಿ ಹೆಚ್ಚಾಗಿದೆ. ಹಾಗಾಗಿ ಒಂದು ರೀತಿಯಲ್ಲಿ ಮುಸ್ಲಿಂ ವೋಟ್ ಬ್ಯಾಂಕ್ ಅನ್ನ ಪಡೆಯೋದಕ್ಕೋಸ್ಕರ ಜಾಫರ್ ಶರೀಫ್ ಅವರನ್ನ ಕಣಕ್ಕಿಳಿಸಿ ಒಕ್ಕಲಿಗರ ವೋಟ್ ಅನ್ನ ಪಡೆಯೋದಕ್ಕೆ ನಾನೇ ಇದ್ದೀನಿ ಅನ್ನುವ ಒಂದು ಭಾವವು ಕೂಡ ದೇವೇಗೌಡರ ಮುಂದಿರೋದ್ರಿಂದ ವಿಶ್ವನಾಥ್ ಪದೇ ವಿಶ್ವನಾಥ್ ಅವರು ದೇವೇಗೌಡರ ವಿರುದ್ಧ ಬಹಿರಂಗವಾಗಿ ಒಂದು ರೀತಿಯಲ್ಲಿ ವಾಗ್ದಾಳಿಯನ್ನ ಮಾಡಿದ್ದಾರೆ, ಕುಚೋದ್ಯವನ್ನ ಮಾಡಿದ್ದಾರೆ, ವ್ಯಂಗ್ಯ ಮಾಡಿದ್ದಾರೆ. ಹಾಗಾಗಿ ಹಾಲಿ ಸಂಸದ ವಿಶ್ವನಾಥ್ ಮೇಲೆ
ದೇವೇಗೌಡರಿಗೆ ಸಾಮಾನ್ಯವಾಗಿ ಒಂದು ಸಹಜವಾದ ಸಿಟ್ಟಿದೆ. ಜೊತೆಗೆ ಸಿದ್ದರಾಮಯ್ಯನವರಿಗೂ ಕೂಡ ಅದು ಆ ಸಿದ್ದರಾಮಯ್ಯನವರ ತವರು ಕ್ಷೇತ್ರವಾಗಿರೋದ್ರಿಂದ ಸಿದ್ದರಾಮಯ್ಯನವರಿಗೂ ಈ ಮೂಲಕ ಜಾಫರ್ ಶರೀಫ್ ಅವರನ್ನ ಅಖಾಡಕ್ಕೆ ಇಳಿಸಿ ಸಂಸದ ವಿಶ್ವನಾಥ್ ಅವರಿಗೆ ಒಂದು ಪೆಟ್ಟನ್ನು ಕೊಡುವ ಒಂದು ದೊಡ್ಡ ಮಟ್ಟದ ಒಂದು ತಂತ್ರಗಾರಿಕೆಯನ್ನು ಇಲ್ಲಿ ದೇವೇಗೌಡರು ಮಾಡಿದ್ದಾರೆ. ಆದ್ರೆ ಇನ್ನೂ ಕೂಡ ಜಾಫರ್ ಶರೀಫ್ ಬಯಸಿದ್ದೇ ಆದಲ್ಲಿ ಅವರಿಗೆ ಸೆಂಟ್ರಲ್ ಇಂದನೂ ಟಿಕೆಟ್ ಸಿಗುತ್ತೆ ಅಥವಾ ಮೈಸೂರಿನಿಂದನೂ ಕೂಡ ಟಿಕೆಟ್ ಸಿಗುತ್ತೆ. ಈಶ್ವರ ಮತ್ತೆ ಚರ್ಚೆ ಮಾಡ್ತೀನಿ. ಜೊತೆಗೆ ನಾನು ಮೈಸೂರಿಗೆ ತೆರಳುತ್ತೇನೆ. ನನ್ನ ಪ್ರತಿನಿಧಿ ರವಿ ಪಾಂಡವಪುರ ಮೈಸೂರಿನ ಮಟ್ಟಿಗೆ ಅಥವಾ ಮೈಸೂರಿನಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಏನು ಚಿಂತನೆ ನಡೀತಾ ಇದೆ ಅಥವಾ JDS ಪಾಳೆಯದಲ್ಲಿ ಜಾಫರ್ ಶರೀಫ್ ಬರ್ತಾರೆ ಅನ್ನುವಂಥ ಒಂದು ಉತ್ಸಾಹ ಇದೆಯಾ? ನಿಜಕ್ಕೂ ಮೈಸೂರಿನಲ್ಲಿ ಇಂಥದ್ದೊಂದು ಚರ್ಚೆ ಶುರು ಆಗಿದೆಯಾ? ಖಂಡಿತವಾಗ್ಲೂ ಉಗಾರ್ ಏನಂತ ಹೇಳಿದ್ರೆ ಮೈಸೂರು ಭಾಗದಲ್ಲಿ ಜಾಫರ್ ಶರೀಫ್ ಖಂಡಿತವಾಗ್ಲೂ ಬರ್ತಾರೆ ಅನ್ನೋ ಮಾತಿದೆ. ಇಲ್ಲಿ ಅವ್ರು ಬಂದರೆ ಪ್ರಮುಖವಾಗಿ JDSಗೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಆದರೆ ಜಾತಿ ಸಮೀಕರಣದಿಂದ ಇಲ್ಲಿ ಗೆಲುವು ಪಡೆಯೋದು ಒಂದು ನಿಚ್ಚಳವಾಗಿ ಸಾಧ್ಯ ಇಲ್ಲ. ಯಾಕಂದರೆ ಇಲ್ಲಿ ಸಾಂದರ್ಭಿಕ ಕಾರಣಗಳು ಪ್ರಮುಖವಾಗಿ ಆಗ್ತವೆ. ಈವರೆಗೆ ನಡೆದಿರುವಂತಹ 15 ಚುನಾವಣೆಗಳಲ್ಲಿ 13 ಕಾಂಗ್ರೆಸ್ ಗೆದ್ದಿದೆ ಮತ್ತು 2 ಬಾರಿ ಮಾತ್ರ JDS ಗೆದ್ದಿದೆ, BJP ಗೆದ್ದಿದೆ. ಆದರೆ ಪ್ರಮುಖವಾಗಿ ಪಕ್ಷವನ್ನು ಸೋಲಿಸುವಲ್ಲಿ JDSನ ಪಾತ್ರ ಪ್ರಮುಖವಾಗಿರ್ತದೆ ಅಂತಲೇ ಹೇಳ್ಬೋದು. ಇಲ್ಲಿ ಈಗ ದೇವೇಗೌಡರ ಪ್ಲಾನ್ ಏನಂತ ಹೇಳಿದ್ರೆ ಮುಖ್ಯಮಂತ್ರಿ ಅವರ ಕ್ಷೇತ್ರ ಆಗಿರ್ಬೋದು, ಮೊದಲನೇದಾಗಿ ಮುಖ್ಯಮಂತ್ರಿ ಕ್ಷೇತ್ರ ಆಗಿರೋದ್ರಿಂದ ಅಲ್ಲಿ ಒಂದು ಅಂದರೆ ಕಾಂಗ್ರೆಸ್ನ ಸೋಲಿಸಲೇಬೇಕು ಎಂಬ ಒಂದು ದೃಢ ಸಂಕಲ್ಪನ ತೊಟ್ಟಿ ಈ ರೀತಿ ಒಂದು ಅಖಾಡಕ್ಕೆ ಇಳಿಸ್ತಾರೆ ಅಂತಾನೆ ಬರ್ತಿದೆ. ಜಾಫರ್ ಶರೀಫ್ ಪ್ರಪಂಚದಲ್ಲಿ JDS ಚರ್ಚೆ ಮಾಡ್ತಾ ಇದೆ. ಅಂದ್ರೆ ಒಪ್ಪಿದರೆ ರಾಜಕೀಯ ಲೆಕ್ಕಾಚಾರಕ್ಕೆ ಸರಿ ಹೋದ್ರೆ ಮಾತ್ರ ಜಾಫರ್ ಶರೀಫ್ ಮೈಸೂರಿಗೆ ಬರ್ತಾರೆ. ಸೊ ಈಗಾಗಲೇ ಪ್ರೊಫೆಸರ್ ಮಲ್ಲಿಕಾರ್ಜುನಪ್ಪನವ್ರ ಮೇಲೆ ಕಣ್ಣಿಟ್ಟಿದ್ದಾರೆ. ಹಾಗೆ ಹಾಲಿ ಶಾಸಕರಾದಂಥ ಸಾರಾ ಮಹೇಶ್ ಇರ್ಬೋದು, GT ದೇವೇಗೌಡ ಇರ್ಬೋದು, ಇಂಥವ್ರನ್ನು ಕೂಡ ಕಣಕ್ಕಿಳಿಸುವಂಥ ಚರ್ಚೆ ಮಾಡ್ತಾ ಇದೆಯಾ ಅಥವಾ ಜಾಫರ್ ಶರೀಫ್ ಬಂದೇ ಬರ್ತಾರೆ ಅನ್ನುವಂಥ ನಂಬಿಕೆಯಲ್ಲಿ JDS ಇದೆಯಾ? ಈವರೆಗಿನ ಘಟನಾವಳಿಗಳ ಪ್ರಕಾರ ಮೊದಲು ಅಂದರೆ ಸಾರಾ ಮಹೇಶ್ ಅವ್ರನ್ನ ನಿಲ್ಲಿಸಬೇಕು ಅಂತ ಹೇಳಿ ಬಹಳಷ್ಟು ಚರ್ಚೆ ಆಗಿತ್ತು. ಈ ಸಂಬಂಧ ದೇವೇಗೌಡರ ನಿವಾಸದಲ್ಲಿ, ಸದಾಶಿವ ನಗರದ ನಿವಾಸದಲ್ಲಿ ಒಂದು ಬಹಳಷ್ಟು ಚರ್ಚೆಗಳು ನಡೀತು. ಆದರೆ ಹಾಲಿ ಶಾಸಕರಾಗಿರುವಂಥ ಸಾರಾ ಮಹೇಶ್ ಹಾಗೂ GT ದೇವೇಗೌಡ ಇಬ್ಬರೂ ಕೂಡ ಚುನಾವಣೆಗೆ ನಿಲ್ಲಕ್ಕೆ ಹಿಂದೇಟು ಹಾಕಿದ್ರು. ಈ ಹಿನ್ನೆಲೆಯಲ್ಲಿ ಪ್ರೊಫೆಸರ್ ಮಲ್ಲಿಕಾರ್ಜುನಪ್ಪನ ಕರೆತಂದ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳಿ JDS ನಾಯಕರ ಲೆಕ್ಕಾಚಾರ ಆಗಿತ್ತು. ಇಲ್ಲಿ ಯಾಕಂತಂದ್ರೆ ಪ್ರೊಫೆಸರ್ ಮಲ್ಲಿಕಾರ್ಜುನಪ್ಪರವರು ವೀರಶೈವ ಒಂದು ಜನಾಂಗಕ್ಕೆ ಸೇರಿರ್ತಾರೆ. ಸುಮಾರು 1 ಲಕ್ಷಕ್ಕೂ ಅಧಿಕ ಒಂದು ಮತಗಳಿರ್ತವೆ. ಇಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಅಂದ್ರೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಜಾಸ್ತಿ ಇರುತ್ತೆ. ಸುಮಾರು 4.5 ಲಕ್ಷ ಅಧಿಕ ಮತಗಳಿದೆ. ಒಕ್ಕಲಿಗರ ಹಾಗೂ ವೀರಶೈವರ ಎರಡೂ ಮತಗಳು ಬಂದ್ರೆ JDS ಗೆಲುವು ಸುಲಭ ಆಗುತ್ತೆ ಅಂತೇಳಿ ಒಂದು ಲೆಕ್ಕಾಚಾರನ ಮಾಡಿದ್ರು. ಆದರೆ ಪ್ರೊಫೆಸರ್ ಮಲ್ಲಿಕಾರ್ಜುನಪ್ಪ ಅವರಿಗೆ ಟಿಕೆಟ್ ಕೊಡಬೇಕಾ ಅಥವಾ ಬೇಡವಾ ಅನ್ನೋ ಜಿಜ್ಞಾಸೆ ನಡುವೆ ಜಾಫರ್ ಶರೀಫ್ ಅವರು ಪಕ್ಷ ತೊರಿತಾರೆ ಅನ್ನೋ ಒಂದು ಮಾತು ಕೇಳ್ಬಂತು. ಈ ಹಿನ್ನೆಲೆಯಲ್ಲಿ ಜಾಫರ್ ಶರೀಫ್ ಅವ್ರಿಗೆ ಟಿಕೆಟ್ ಕೊಟ್ರೆ ಅಂದ್ರೆ JDS ಗೆಲುವು ಸುಲಭ ಆಗ್ತದೆ ಅನ್ನೋ ಹೇಳಿ ಲೆಕ್ಕಾಚಾರದಲ್ಲಿ ಈಗ JDS ಮುಂದಾಗಿದೆ. ಅಂದ್ರೆ ಏನೇ ಆದ್ರೂ ಸರಿ ಜಾಫರ್ ಶರೀಫ್ ಬಂದ್ರೆ ಗೆಲುವು ನಿಶ್ಚಿತ ಅನ್ನೋದು ಈಗ JDSನವರ ಲೆಕ್ಕಾಚಾರ ಆಗಿದೆ. ಎಸ್ ರವಿ, ಧನ್ಯವಾದ. ನಮ್ಮ ಪ್ರತಿನಿಧಿ ರವಿ ಹೆಚ್ಚಿನ ಮಾಹಿತಿ ನೀಡಿದ್ರು. ಮೈಸೂರಿನ ಈ ಚುನಾವಣಾ ಅಖಾಡದಲ್ಲಿ ಚಿತ್ರಣ ಯಾವ ರೀತಿ ಬದಲಾಗುತ್ತೆ ಅಂತ ಬದಲಾಗುವ ರಾಜಕಾರಣಕ್ಕೆ ದೇವೇಗೌಡರು ನಾಂದಿ ಹಾಡ್ತಾರೆ. ಅಂಥದ್ದೇ ಒಂದು ರಾಜಕೀಯ ಲೆಕ್ಕಾಚಾರ, ಗಣಿತ ಪುಸ್ತಕವನ್ನು ಯಾವತ್ತೂ ಕೂಡ ದೇವೇಗೌಡರು ತಮ್ಮ ಜೊತೆಗೆ ಇಟ್ಕೊಂಡಿರ್ತಾರೆ. ಅಂಥ ಪುಸ್ತಕ ಇಟ್ಕೊಂಡೇ ಇವತ್ತು ಲೆಕ್ಕಾಚಾರ ಹಣಿತಾ ಇದ್ದಾರೆ. ಅದು ಅಂತಿಮವಾಗಿ ಜಾಫರ್ ಶರೀಫ್ ತೆಗೆದುಕೊಳ್ಳುವಂಥ ತೀರ್ಮಾನವನ್ನು ಅವಲಂಬಿಸುತ್ತೆ. ಈಶ್ವರ್, ಕೊನೆಯದಾಗಿ ಹೇಳಿ ಚುಟುಕಾಗಿ, ಜಾಫರ್ ಶರೀಫ್ ಈಗಲೂ ಕೂಡ ಕಾಂಗ್ರೆಸ್ನಲ್ಲಿ ಉಳಿದುಕೊಳ್ತಾರ ಅನ್ನೋ ವಿಶ್ವಾಸ ಇದೆಯಾ? ಅದೇ ಯಕ್ಷ ಪ್ರಶ್ನೆ ಆಗಿರೋದು ಹುಗಾರ್. ಅದಕ್ಕೋಸ್ಕರನೇ ಅವರು ಸಮಯವನ್ನು ತೆಗೆದುಕೊಂಡಿದ್ದಾರೆ. ಅಂದ್ರೆ ಇನ್ನೂ ಒಂದು ಕಡೆ ಎಲ್ಲ ಒಂದು ಕಡೆ ಜಾಫರ್ ಶರೀಫ್ ಅವರಿಗೆ ಸೋನಿಯಾ ಗಾಂಧಿ ಅವರ ಮೇಲೆ ಭರವಸೆ ಇದೆ. ಯಾಕೆಂದ್ರೆ ಅವರು ಪಕ್ಕಾ ಕಾಂಗ್ರೆಸ್ ಮ್ಯಾನ್, ಜೊತೆಗೆ ಒಂದು ರೀತಿಯಲ್ಲಿ ಸುದೀರ್ಘವಾಗಿ 30 ವರ್ಷಗಳ ಕಾಲ ಗಾಂಧಿ ಕುಟುಂಬದೊಂದಿಗೆ ಒಂದು ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಸೋನಿಯಾ ಗಾಂಧಿ ಅವರು ಕೊನೆ ಗಳಿಗೆಯಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ನಿನ್ನೆ CM ಕೂಡ ಭೇಟಿ ಮಾಡಿದ್ರು, ರೋಷನ್ ಬೇ ಕೂಡ ಹೋದ್ರು, ಸಿದ್ದರಾಮಯ್ಯ ಟಿಕೆಟ್ ಕೊಡಿಸುವಂತ ಶಕ್ತಿ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಈಗಾಗಲೇ ಜಾಫರ್ ಶರೀಫ್ ಒಂದು ಕಾಲು ಹೊರಗಿಟ್ಟ ಹಾಗೆ ಇದೆ, ಒಂದು ಕಾಲು JDS ಮನೆಯಲ್ಲಿ ಇದೆ ಅಂತ ಅನಿಸುತ್ತೆ. ಇನ್ನು ಜಾಫರ್ ಶರೀಫ್ ಅವರು ಒಂದು ಕಾಲನಷ್ಟೇ ಹೊರಗಿಟ್ಟಿದ್ದಾರೆ, ಅದು ಒಳಗೆ ಬರೋಕ್ಕೆ ಸಾಧ್ಯತೆಯೂ ಕೂಡ ಇದೆ. ಅದು ಕಾರಣ ಏನು ಅಂತಂದ್ರೆ ಮುಂಬರುವಂತ ಈ ಚುನಾವಣೆ ಮುಗಿದ ನಂತರದಲ್ಲಿ ರಾಜ್ಯಸಭಾ ಚುನಾವಣೆ ಏನು ಬರ್ತದೆ, ಆ ರಾಜ್ಯಸಭಾ ಚುನಾವಣೆಗೆ ವಿಧಾನಸಭೆಯಿಂದ ಆಯ್ಕೆ ಮಾಡಿ ಕಳಿಸುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಕೂಡ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ, ನಿಮ್ಮನ್ನ ರಾಜ್ಯಸಭಾ ಮೆಂಬರ್ ಮಾಡ್ತೀವಿ ಅಂತೇಳಿ. ದೇವೇಗೌಡರು ಕೂಡ ಹೇಳಿದ್ದಾರೆ, ಸಿದ್ದರಾಮಯ್ಯನವರಿಗೆ ಆ ಶಕ್ತಿ ಇಲ್ಲ, ನಮ್ಮಲ್ಲಿ 40 ಜನ ಇದ್ದಾರೆ, ಕಾಂಗ್ರೆಸ್ನ ಹೆಚ್ಚುವರಿ ಮತಗಳು ಬೇಕಾದ್ರೆ ಅವರು ನಮಗೆ ಸಪೋರ್ಟ್ ಮಾಡಬಹುದು, ಹಾಗಾಗಿ ನೀವು JDSಗೆ ಬನ್ನಿ, ಒಂದು ರೀತಿಯಲ್ಲಿ JDSಗೆ ಸಪೋರ್ಟ್ ಮಾಡಿ ಅನ್ನುವ ಒಂದು ಆಮಿಷವನ್ನು ಕೂಡ ಈಗಾಗಲೇ ಜಾಫರ್ ಶರೀಫ್ ಮುಂದೆ ದೇವೇಗೌಡರು ಇಟ್ಟಿದ್ದಾರೆ, ಈ ಕಡೆ ಸಿದ್ದರಾಮಯ್ಯನವರು ಇಟ್ಟಿದ್ದಾರೆ. ಒಂದು ವೇಳೆ ಸೋನಿಯಾ ಗಾಂಧಿ ಕಡೆಯಿಂದ ತಮ್ಮ ಮಾಹಿತಿಗೆ ಧನ್ಯವಾದ. ನಾನು ಕೊನೆಯದಾಗಿ ಕೃಷ್ಣಪ್ಪ ನಿಮ್ಮನ್ನು ಕೇಳ್ತಾ ಇದ್ದೇನೆ, ಜಾಫರ್ ಶರೀಫ್ ಒಂದು ಕಾಲು ಕಾಂಗ್ರೆಸ್ ಹೊರಗಿಟ್ಟಿದ್ದಾರೆ, ಆ ಇಟ್ಟ ಕಾಲು ನಿಮ್ಮ ಮನೆಗೆ ಬರುತ್ತಾ ಅಂತ? ನೋಡಿ, ನಾವು ನಮ್ಮ ಒಂದು ತತ್ವಗಳ ಸಿದ್ಧಾಂತಗಳ ಮೇಲೆ ಎಲ್ಲರನ್ನು
ಮುಕ್ತವಾಗಿ ನಾವು ತೆರೆದಿಟ್ಟು ಅವ್ರು ಹೇಳಿದ್ದಾರೆ, ನಾನು ಜಾತ್ಯತೀತ ಶಕ್ತಿಗಳನ್ನ ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಮೆಕ್ಕಾಗಿ ಹೋಗಿ ಬಂದ ಮೇಲೆ ನಾನು ದೇವರು ಏನು ಆಶೀರ್ವಾದ ಮಾಡ್ತಾರೆ, ದೇವರು ಏನು ಬುದ್ಧಿ ಕೊಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ತಾರೆ. ಸೊ ತಾವು ಮಾನಸಿಕವಾಗಿ ಜಾಫರ್ ಶರೀಫನ್ನು ಸೇರಿಸ್ಕೊಂಡು ಒಂದು ಕ್ಷೇತ್ರದಿಂದ, ಅದು ಮೈಸೂರು ಆಗಿರ್ಬೋದು, ಬೆಂಗಳೂರು ಸೆಂಟ್ರಲ್ ಕಣಕ್ಕಿಳಿಸ್ಲಿಕ್ಕೆ ತಾವು ಸಿದ್ಧತೆ ಮಾಡ್ಕೊಂಡಿದ್ದೀರಾ? ಅದಕ್ಕೆ ನಾವು ಯಾಕೆ ಅನೌನ್ಸ್ ಮಾಡಿಲ್ಲ ಅನ್ನೋದು ನಿಮ್ಗೆ ಅರ್ಥ ಆಗಿರ್ಬೋದು. ನಮಗೆ ಅದಕ್ಕೆ ನಾನು ಹೇಳಿದೆ, JDS ಪಗಡೆ ಆಡೋದ್ರಲ್ಲಿ ಭಾಳ ನಿಸ್ಸೀಮ ಅಂತ ಕಾಯ್ತಾ ಇರುತ್ತೆ. ಅಂದರೆ ಕಾದ ಮೇಲೆ ಹೊಡೆಯೋದು ದೇವೇಗೌಡರ ಲೆಕ್ಕಾಚಾರ ಇಲ್ಲ. ದೇವೇಗೌಡರ ಲೆಕ್ಕಾಚಾರ ಅನ್ನೋದಕ್ಕಿಂತಲೂ ನಮ್ಮ ಪಕ್ಷ ಯಾರು ಒಂದು ತಪ್ಪಂತ ಹೇಳ್ತಾರೆ, ಒಂದು ರಾಜಕೀಯ ಪಕ್ಷ ಈ ಲೆಕ್ಕಾಚಾರ ಹಾಕಲೇಬೇಕು. ಯಾಕಂದ್ರೆ ರಾಜಕಾರಣ ಅಂದರೆ ರಾಜಕೀಯ ಪಕ್ಷದವರು ಸೋಲು ಗೆಲ್ಲ ಲೆಕ್ಕಾಚಾರ ಇಲ್ಲದೆ ಹೋದರೆ ರಾಜಕಾರಣ ಮಾಡೋಕ್ಕಾಗೋದಿಲ್ಲ. ಯಾಕೆ ಇದನ್ನು ಹೇಳ್ತಾ ಇದೆ ಅಂದರೆ, ನಿಮ್ಮ ಮಾಧ್ಯಮದವರು ನಮ್ಮ ಜನಗಳರು ಅಷ್ಟೇ, ಏನು ರಾಷ್ಟ್ರೀಯ ಪಕ್ಷಗಳು ನಮ್ಮ ಪಕ್ಷವನ್ನು, ನಮ್ಮ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ರು, ಅದು ಒಂದು ಬಂದರೆ ಹೆಚ್ಚು ಬರದೆ ಅಷ್ಟು ಅಸಡ್ಯವಾಗಿ ಮಾತಾಡೋದ್ರಿಂದ ನಮಗೂ ಎಲ್ಲೋ ಒಂದು ಕಡೆ ಆ ಹುಮ್ಮಸ್ಸು ರೋಷ ಇದೆ, ಬರ್ತಾ ಇದೀವಿ. ಅಲ್ಲ ಮೊದಲಿಂದನೂ ಇದೆ. ಕ್ಷೇತ್ರ ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗಿದೆ. ಅದಕ್ಕೆ ಒಂದೊಂದು ಕ್ಷೇತ್ರನೂ ಜಾಫರ್ ಶರೀಫಲ್ಲಿ ಹಾಕ್ತೀರಿ, ಕುಮಾರಸ್ವಾಮಿ ಚಿಕ್ಕಬಳ್ಳಾಪುರಕ್ಕೆ ತರ್ತೀರಿ. ಹೌದು, ನಮ್ಮ ಕಾರ್ಯಕರ್ತರು ಮುಕ್ತವಾಗಿ ಅದನ್ನು ತೆರೆದಿಟ್ಕೊಂಡಿದ್ದಾರೆ. ಯಾರು ಇಲ್ಲದೇ ಇದ್ದರೆ ನಾವು ಸಿದ್ಧವಾಗಿದ್ದೀವಿ. ಈಗ ಚಿಕ್ಕಬಳ್ಳಾಪುರ ಹೇಳಿದ್ರು ನಿಮ್ಗೆ ಯಾರೂ ಅಭ್ಯರ್ಥಿಗಳಿಲ್ವ ಅಂತ, ನಾನೇ ಇದ್ದೀನಿ. ಆದರೆ ನಮಗೆ ಗೆಲ್ಲೋ ಮಾನದಂಡ ಬೇಕು. ಗೆಲ್ಲೋ ಮಾನದಂಡದಲ್ಲಿ ಯಾವ ಪಕ್ಷದಿಂದ ಸಮರ್ಥವಾದ ಅಭ್ಯರ್ಥಿಗಳು ಬಂದರೆ ನಾವು ಮುಕ್ತವಾಗಿ ಬಿಟ್ಕೊಡೋಕೆ ಸಿದ್ಧವಾಗಿದ್ದೀವಿ. ಚಿಕ್ಕಬಳ್ಳಾಪುರ ಗೆಲ್ಲೇಬೇಕು ಅಂತ ನಾವು ಕುಮಾರಸ್ವಾಮಿಯವ್ರನ್ನ ಇವತ್ತು ಕಣಕ್ಕಿಳಿಸ್ತಾ ಇದ್ದೀವಿ ಹೊರತು ನಾವೇನೋ ನಾಮಕಾವಸ್ಥೆಗೆ ಹಾಕಬೇಕು ಅಂತ ನಾವು ಹೊರಟಿಲ್ಲ. ಮೈಸೂರು ಅಷ್ಟೇ, ಜಾಫರ್ ಶರೀಫ್ ಅವರು ಖಂಡಿತವಾಗೂ ಬರ್ತಾರೆ, ಮೈಸೂರಿಗೆ ನಿಂತೇ ನಿಲ್ತಾರೆ ಖಂಡಿತವಾಗೂ. ಇತ್ತೀಚೆಗೆ ಒಂದು ಕಳೆದ ಚುನಾವಣೆಯಲ್ಲಿ ಒಂದು ಆರೋಪ ಇದೆ JDS ಮೇಲೆ, ನೀವು ಫ್ರೆಂಡ್ಲಿ ಕಾಂಟೆಸ್ಟ್ ಮಾಡಿದಿರಿ, ವೀರಪ್ಪನವರಿಗೆ ಹಿಂದೆ ಹಿಂಬದಿಯಿಂದ ಬೆಂಬಲ ಕೊಟ್ಟಿದ್ದೀರಿ ಅನ್ನೋ ಒಂದು, ಆ ಕಾರಣಕ್ಕೆ ಗೆದ್ರು ಅಂತ. ಯಾರು? ಮೊಯ್ಲಿ ಅವರಿಗೆ JDS ಒಂದು ರೀತಿ ಫ್ರೆಂಡ್ಲಿ ಆಗಿತ್ತು ಅಂತ. ನೋಡಿ, ನಾವು ನಮ್ಮನ್ನು ಹೀನಾಯವಾಗಿ ಮಾತಾಡೋರು ಆ ಪಕ್ಷದವರೇ. ನಾವು ಫ್ರೆಂಡ್ಲಿ ಎಲ್ಲಿ ಬಂತು? BJP ರಾಷ್ಟ್ರೀಯ ಪಕ್ಷಗಳು ನಮ್ಮನ್ನು ಎಲ್ಲೋ ಒಂದು ಕಡೆ ಅವ್ರಿಗೆ ಭಯ ಇದೆ, ನಮ್ಮ ಹೊಡೆತ ಅವ್ರ ಕೈಲಿ ತಡ್ಕೊಳಕ್ಕಾಗಲ್ಲ. ಆ ಥರ ಫ್ರೆಂಡ್ಲಿ ಅಂತಲೋ ಬ್ಯಾಡ್ಲಿ ಅಂತಲೋ ಆ ಸಮಯಕ್ಕೆ ಈ ಸಲ ಫ್ರೆಂಡ್ಲಿನೂ ಯಾವುದೇ, ನಾವು ಯಾವ ಸಲನೂ ಫ್ರೆಂಡ್ಲಿ ಯಾರಲ್ಲೂ ಇಲ್ಲ. ನಾವು ನಮ್ಮ ಶಕ್ತಿಯಿಂದ ನಾವು ಸ್ಪರ್ಧೆ ಮಾಡಿದ್ವಿ ಹೊರತು ಯಾವತ್ತೂ ಎಲ್ಲೂ ನಾವು ಫ್ರೆಂಡ್ಲಿ ಇಲ್ಲವೇ ಇಲ್ಲ. ಅವರು ಸಾಂದರ್ಭಿಕವಾಗಿ ಅವರ ಸಮಯ ಆ ಒಂದು ಅವಕಾಶ ಉಪಯೋಗಿಸ್ಕೊಳ್ಳೋಕ್ಕೆ ನಮ್ಮನ್ನು ಹೇಳ್ತಾರೆ ಹೊರತು ನಾವು ಯಾವತ್ತೂ ಫ್ರೆಂಡ್ಲಿ ಇಲ್ಲ. ಈ ಕೃಷ್ಣಪುರ ಎಷ್ಟು ತಮ್ಮ ಜೊತೆ ಚರ್ಚೆ ಬಗ್ಗೆ ಧನ್ಯವಾದ. ನಮಸ್ಕಾರ. ನಾನು ಆಗಲೇ ಹೇಳ್ತಾ ಇದ್ದೆ, ರಾಜ್ಯದ ಕೆಲವು ಕ್ಷೇತ್ರಗಳು ಬಿಗ್ ಫೈಟ್ ಕ್ಷೇತ್ರಗಳು, ಅದು ರಾಜಕೀಯ ಪಕ್ಷಗಳು ಒಪ್ಕೊಳ್ಳದೇ ಇರ್ಬೋದು, ಒಪ್ಕೊಳ್ಬೋದು. ಆದರೆ ಒಂದಂತೂ ಜನ ನೋಡ್ತಾ ಇರ್ತಾರೆ, ಶಿವಮೊಗ್ಗ, ಚಿಕ್ಕಬಳ್ಳಾಪುರ, ಹಾಗೆಯೇ ಮೈಸೂರು, ಜಾಫರ್ ಶರೀಫ್ ಹೇಳಿದ್ರೆ ಈ ಮೂರು ಕ್ಷೇತ್ರಗಳು ಬಿಗ್ ಫೈಟ್ ಕ್ಷೇತ್ರಗಳಾಗ್ತವೆ. ಯಾಕಂತಂದರೆ ಮೈಸೂರಿನಲ್ಲಿ CM ಸಿದ್ದರಾಮಯ್ಯ ಇದ್ದಾರೆ, ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರದಲ್ಲಿ ಮಾಜಿ CMಗಳ ಅಖಾಡ ರೆಡಿ ಆಗ್ತಾ ಇದೆ. ಇನ್ನೊಂದು ಕಡೆ ಮಾಜಿ CM ಬಂಗಾರಪ್ಪರ ಪುತ್ರಿ, ಮತ್ತೊಂದು ಕಡೆ ಮಾಜಿ CM ಹಾಲಿ ಶಾಸಕ ಯಡಿಯೂರಪ್ಪರ ಕ್ಷೇತ್ರ ಶಿವಮೊಗ್ಗ. ಈ ಮೂರು ಕ್ಷೇತ್ರಗಳು ಕರ್ನಾಟಕದಲ್ಲಿ ಬಿಗ್ ಫೈಟ್ ಆಗುತ್ತೆ. ಇನ್ನೂ ಅನೇಕ ಕ್ಷೇತ್ರಗಳಿದ್ದಾವೆ. ಸೊ ಇದು ಬಿಗ್ ಫೈಟ್ ಅಖಾಡದ ಚರ್ಚೆ. ನೇರದಿಟ್ಟು ನಿರಂತರ ಸುದ್ದಿ ನೋಡ್ತಾರೆ ಇಸ್ಕೊಳ್ಳಿ.